ಸ್ವಾಮಿ ಕರಗಜ್ಜ. ಓಂ ನಮೋ ಭಗವತಿ ವಾಸುದೇವಾಯ. ಓಂ ಕಾಲಭೈರವಾಯ ನಮಃ. ನಿಮ್ಮ ಜೀವನದಲ್ಲಿ ಇರುವಂತಹ ನಿಮ್ಮ ವ್ಯಕ್ತಿ, ನಿಮ್ಮ ಪ್ರೇಮಿ, ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು. ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ, ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ಭಾವನೆ ಉಂಟು, ನಿಮ್ಮಿಬ್ಬರ ಸಂಬಂಧದಲ್ಲಿ ಆ ವ್ಯಕ್ತಿ ಏನು ಅನ್ಕೊಳ್ತಾ ಇದ್ದಾರೆ. ಅವರು ನಿಮ್ಮ ಪ್ರೇಮಿಯಾಗಿರ್ಬೋದು, ನಿಮ್ಮ ಫ್ರೆಂಡ್ ಇರ್ಬೋದು, ಅಥವಾ ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು. ಅವರ ಮನಸ್ಸಿನಲ್ಲಿರುವಂತಹ ಭಾವನೆಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಕೆಲವೊಂದು ಸಲ ಆ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಜಗಳ ಮಾಡ್ತಾರೆ, ಕರೆಕ್ಟಾಗಿ ಮಾತನಾಡಲ್ಲ, ನಾನು ಹೇಳಿದಾಗೆ ಕೇಳಲ್ಲ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಕೆಲವೊಂದು ಸಲ ಅವರು ಬಿಟ್ಟು ಹೋಗಿರ್ಬೋದು, ನೀವು ಕಾಲ್ ಮಾಡಿದ್ರೂ ಕಾಲ್ ತೆಗಿಯಲ್ಲ. ಆದ್ರೂ ನಿಮ್ಮ ಮನಸ್ಸು ಹಗಲು ರಾತ್ರಿ ಅವರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತೀರಾ. ಹಗಲಲ್ಲೂ ಅವರನ್ನೇ ಆಲೋಚನೆ, ನೈಟು ಕೂಡ ಅವರದ್ದೇ ಆಲೋಚನೆ ಮಾಡ್ತಾ ಇರ್ತೀರಾ. ಸೊ ಹೀಗಿರುವಾಗ ಆ ವ್ಯಕ್ತಿಯ ಮನಸ್ಸಿನ ಭಾವನೆ ಏನಂತೂ, ನೀವು ಇಷ್ಟು ಪ್ರೀತಿ ಮಾಡುವಾಗ ಇಷ್ಟು ಕಾಳಜಿ ತೋರಿಸ್ತಾ ಇರ್ತೀರಾ. ಆ ವ್ಯಕ್ತಿಗೆ ಕಾಲ್ ತೆಗಿಲಿಲ್ಲ ಅಂದ್ರೂ ಕಾಲ್ ಮಾಡ್ತೀರಾ. ಊಟ ಆಯಿತಾ, ಟೀ ಆಯಿತಾ, ಎಲ್ಲಿದ್ದೀರಾ. ಇವಾಗ ರೈನ್ ಸೀಸನ್, ಮಳೆ ಬರ್ತಾ ಉಂಟು, ಜಾಗ್ರತೆ, ಮೆಲ್ಲ ಹೋಗಿ, ಏನು ಮಾಡ್ತಾ ಇದ್ದೀರಾ ಎಲ್ಲ ನೀವೇ ಕೇಳ್ತೀರಾ. ಆ ವ್ಯಕ್ತಿಯಿಂದ ಯಾವುದೇ ಒಂದು ರಿಪ್ಲೈ ಇರಲ್ಲ, ಅಥವಾ ಆ ವ್ಯಕ್ತಿ ನಿಮ್ಮ ಜೊತೆ ಏನನ್ನೂ ಕೂಡ ಹೇಳದೇ ಇರ್ಬೋದು. ಹಾಗಂತ ಆ ವ್ಯಕ್ತಿ ನಿಮ್ಮನ್ನು ಮರ್ತು ಬಿಟ್ಟಿದ್ದಾರಾ, ಅಥವಾ ಅವರ ನಿಜವಾದ ಮನಸ್ಸಿನ ಭಾವನೆಯನ್ನು ನಿಮ್ಮ ಜೊತೆ ಹೇಳ್ತಾ ಇಲ್ವಾ. ಹಾಗಾದರೆ ಈ ವ್ಯಕ್ತಿ ಯಾವಾಗ ಸರಿ ಹೋಗ್ಬೋದು. ಅವ್ರು ನಿಮ್ಮ ಜೀವನದಲ್ಲಿ ಮುಂಚೆ ನೀವಿಬ್ಬರು ಹೇಗಿದ್ರಿ ಅದೇ ಥರ ಈ ವ್ಯಕ್ತಿ ಚೇಂಜ್ ಆಗ್ತಾರಾ. ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು, ಏನು ಅಂದ್ಕೊಳ್ತಾ ಇದ್ದಾರೆ ಈ ಸಂಬಂಧದ ಬಗ್ಗೆ, ನಿಮ್ಮ ಬಗ್ಗೆ, ಈ ಪ್ರೀತಿಯ ಬಗ್ಗೆ ಇರ್ಬೋದು. ನೋಡುವ, ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು 5 ಸಲ ಹೇಳ್ಕೊಳ್ಳಿ. ನಿಮ್ಮ ಕರೆಂಟ್ ಸಿಚುವೇಶನನ್ನು ಒಮ್ಮೆ ಆಲೋಚನೆ ಮಾಡಿ. ಇವಾಗ ನಿಮ್ಮ ಪ್ರೆಸೆಂಟಲ್ಲಿ ಹೇಗೆಂಟು ಪರಿಸ್ಥಿತಿ, ಅದರ ಬಗ್ಗೆನೂ ಸ್ವಲ್ಪ ಆಲೋಚನೆ ಮಾಡಿ. ಪ್ರಾರ್ಥನೆಯನ್ನು ಮಾಡಿ ನಿಮ್ಮವರನ್ನು ನೆನಪು ಮಾಡ್ಕೊಂಡಿಲ್ಲಿ. ಇಲ್ಲಿ ಮೇಲ್ನೋಟಕ್ಕೆ ನಿಮಗೆ ಆ ವ್ಯಕ್ತಿಗೆ ಯಾವುದೇ ಒಂದು ರೀತಿಯ ಸಮಸ್ಯೆ ಇರುವ ಥರ ಅನಿಸಲ್ಲ, ಬಟ್ ಅಲ್ಲಿ ತುಂಬ ಸಮಸ್ಯೆ ಉಂಟು. ಆ ವ್ಯಕ್ತಿಗೆ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು, ಅಥವಾ ಅವರಿಗೆ ಕರೆಕ್ಟ್ ಜಾಬ್ ಇಲ್ಲದೇ ಇರ್ಬೋದು. ಕೆಲವೊಂದನ್ನು ಅವರು ಹೇಳಿಕೊಳ್ಳದೇ ಇರ್ಬೋದು ನಿಮಗೆ. ಅಂದರೆ ನನ್ನ ಜೊತೆ ಹಣ ಇಲ್ಲ ಅಂದರೆ ನನಗೆ ಟೆನ್ಷನಲ್ಲಿದ್ದೇನೆ, ನನಗೊಂದು ಕರೆಕ್ಟ್ ಜಾಬ್ ಸಿಗ್ತಾ ಇಲ್ಲ, ಅದನ್ನು ಕೂಡ ಅವರು ಹೈಡ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಕೆಲವರು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಬಿಸ್ನೆಸ್ ಲಾಸ್ ಆಗಿರುವಂಥ ಸಾಧ್ಯತೆಗಳುಂಟು. ಅಂದರೆ ಅವರು ಮೇಯ್ನ್ ಆಗಿ ಪ್ರಿಫರೆನ್ಸ್ ಹಣಕ್ಕೆ ಕೊಡ್ತಾರೆ. ಸೊ ನೀವು ಇಲ್ಲಿ ಪ್ರೀತಿಗೆ ಕೊಡ್ತಾ ಇದ್ದೀರಾ, ಅವ್ರನ್ನ ಕೇರ್ ಮಾಡ್ತಾ ಇದ್ದೀರಾ. ನಿಮಗೆ ಹಣಕ್ಕಿಂತ ಪ್ರೀತಿ ಮೇನ್. ಬಟ್ ಆ ವ್ಯಕ್ತಿಗೆ ಹೇಗೆ ಅಂದರೆ, ಹಣ ಇದ್ದರೆ ಪ್ರೀತಿ ಇಟ್ಕೊಂಡು ನಾನೇನು ಮಾಡಲಿಕ್ಕಾಗುತ್ತೆ, ನನ್ನ ಲೈಫ್ ಲೀಡ್ ಆಗಬೇಕಲ್ಲ, ನನಗೆ ಹಣ ಸಂಪಾದನೆ ಮುಖ್ಯ, ನನ್ನ ಕೆರಿಯರ್ ಮುಖ್ಯ, ಆ ಥರ ಆಲೋಚನೆ ಮಾಡ್ತಾ ಇದ್ದಾರೆ ಅವರು. ಇದು ನಿಮಗೂ ಗೊತ್ತಿರ್ಬೋದು ಕೆಲವರಿಗೆ. ಅಂದರೆ ಯಾವುದಾದ್ರೂ ವಿಷಯ ಹೇಳುವಾಗ ಅವರು ಹಣಕ್ಕೆ ಪ್ರಿಫರೆನ್ಸ್ ಕೊಡ್ತಾರೆ. ಅಯ್ಯೋ ನನ್ನ ಜೊತೆ ಹಣ ಇಲ್ಲ. ಸೊ ಅಂದರೆ ಎಲ್ಲ ಒಂದು ಕಡೆ ಡೈರೆಕ್ಟಾಗಿ ಹೇಳಲ್ಲ, ಅವರು ಇಂಡೈರೆಕ್ಟಾಗಿ ಅವರ ಭಾವನೆಗಳನ್ನು ತೋರಿಸಿರ್ಬೋದು ನಿಮ್ಮ ಜೊತೆ. ಹೌದಾ ಅಲ್ವಾ ಹೇಳಿ. ನೀವು ತುಂಬ ಪ್ರೀತಿಗೆ ಮಹತ್ವ ಕೊಡ್ತೀರಾ. ಪ್ರೀತಿ ಇದ್ದರೆ ಹಣ ಆಟೋಮೆಟಿಕ್ ನಾವು ಸಂಪಾದನೆ ಮಾಡ್ತೇವೆ. ಸೊ ಅಷ್ಟು ಹಣದ ಅವಶ್ಯಕತೆ ಏನು ಅಂತ ನೀವು ಕೇಳ್ಬೋದು. ಬಟ್ ಅವರಿಗೆ ನಾನು ಹೈಫೈ ಲೈಫ್ ಲೀಡ್ ಮಾಡಬೇಕು, ಸೊ ಒಂದು ಚೆನ್ನಾಗಿ ಜೀವನ ಮಾಡಬೇಕು ಅಂದರೆ ಹಣ ಬೇಕಲ್ವಾ. ಸೊ ಮೇಯ್ನಾಗಿ ಅವರ ಹಣವನ್ನೇ ನೋಡ್ತಾ ಇದ್ದಾರೆ. ಸೊ ಜಾಬ್ ಇರ್ಬೋದು, ಅವರದ್ದು ಬಿಸ್ನೆಸ್ ಇರ್ಬೋದು, ವರ್ಕ್ ಇರ್ಬೋದು. ಸೊ ಅದರ ಬಗ್ಗೆನೇ 24 ಗಂಟೆನೂ ಆಲೋಚನೆ ಮಾಡ್ತಾ ಇರ್ತಾರೆ. ನಿಮ್ಮ ಬಗ್ಗೆ ಆಲೋಚನೆ ಮಾಡುವಷ್ಟು ಅವರಿಗೆ ಟೈಮ್ ಇರಲ್ಲ. ನೀವು ಪದೇ ಕಾಲ್ ಮಾಡ್ತಾ ಇದ್ರೆ, ಯಾಕಿಷ್ಟು ಕಾಲ್ ಮಾಡ್ತೀಯಾ, ನಿಮಗೇನು ಮಾಡಲಿಕ್ಕೆ ಕೆಲಸ ಇಲ್ವಾ, ಯಾಕೆ ಕಿರಿಕಿರಿ ಮಾಡ್ತೀರಾ ಅಂತ ಅವರು ಹೇಳಿರ್ಬೋದು. ಇಲ್ಲಿ ಅವರು ಸ್ವಲ್ಪ ಸ್ಟ್ರೆಸ್ಸಲ್ಲಿ ಕೂಡ ಇದ್ದ ಹಾಗೆ ಉಂಟು. ಕೆಲವರ ಮಿತ್ರರಲ್ಲಿ ಜಗಳ ಕೂಡ ಆಗಿರ್ಬೋದು. ಅಂದರೆ ನೀವು ಆಲೋಚನೆ ಮಾಡುವ ಥಿಂಕಿಂಗ್ ಲೆವೆಲೇ ಬೇರೆ, ಆ ವ್ಯಕ್ತಿ ಆಲೋಚನೆ ಮಾಡುವಂಥ ಥಿಂಕಿಂಗ್ ಲೆವೆಲೇ ಬೇರೆ. ಇಲ್ಲಿ ಇದು ಜನರಲ್ ಆಗಿರುತ್ತೆ. ನಿಮ್ಗೆ ಯಾವ್ದು ಅನ್ವಯ ಇರುತ್ತೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ನೋಡಿ, ನೀವು ಆಲೋಚನೆ ಮಾಡಿರ್ತಾರ, ಆ ವ್ಯಕ್ತಿ ಆಲೋಚನೆ ಮಾಡ್ತಾ ಇಲ್ಲ. ಆದ್ರೂ ನಿಮ್ಮಿಬ್ಬರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಉಂಟು. ನೀವು ಅವರಿಗೆ ಹೊಂದಿಕೊಂಡು ಹೋಗ್ತೀರಾ. ಅವರು ಏನೇ ಹೇಳಿದ್ರು, ಎಷ್ಟೇ ಅವರು ನಿಮಗೆ ಇರಿಟೇಷನ್ ಮಾಡಿದ್ರು ನೀವು ಬೇಕಂತ ಅವರಿಗೆ ಕಿರಿಕಿರಿ ಮಾಡಲ್ಲ. ನಿಮ್ಮ ಪ್ರೀತಿ ಹೇಗೆ ಅಂದರೆ, ಸೊ ಪ್ಯೂರು, ಅವರದ್ದು ಕೂಡ ಪ್ಯೂರ್ ಉಂಟು. ಬಟ್ ಅಲ್ಲಿ ಆ ವ್ಯಕ್ತಿ ನಿಮಗಿಂತ ಜಾಸ್ತಿ ಜೀವನಕ್ಕೆ, ಫ್ಯೂಚರ್ಗೆ, ಕೆರಿಯರ್ಗೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ. ಬಟ್ ಫಸ್ಟಿಗೆ ನೀವು ಅವರನ್ನು ಇಟ್ಟಿದ್ದೀರಾ, ಆನಂತರ ಹಣ, ಆನಂತರ ಜಾಬ್, ಕೆರಿಯರ್. ಸೊ ಅದನ್ನು ನೀವು ಇದು ಮಾಡ್ತಾ ಇದ್ದೀರಾ. ಎಲ್ಲವನ್ನು ನೀವು ಒಟ್ಟಿಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಆ ವ್ಯಕ್ತಿಗೆ ಅದು ಆಗ್ತಾ ಇಲ್ಲ. ಹಾಗಾಗಿ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗ್ತಾ ಇರ್ಬೋದು. ಹೌದಾ ಅಲ್ವಾ ಹೇಳಿ. ನಿಮ್ಮ ಥರ ಆ ವ್ಯಕ್ತಿಗೆ ಆಲೋಚನೆ ಮಾಡಲಿಕ್ಕೆ ಬರಲ್ಲ. ಏನಕ್ಕಂದರೆ
ಇಲ್ಲಿ ನೀವು ತುಂಬ ಅವರನ್ನು ಹಚ್ಕೊಂಡಿದ್ದೀರಾ, ಡೀಪ್ ಫೀಲಿಂಗ್ಸ್ ಉಂಟು. ಮದುವೆ ಆದರೆ ನಾನು ಈ ವ್ಯಕ್ತಿಯನ್ನೇ ಮದುವೆ ಆಗ್ಬೋದು, ಇಲ್ಲ ಅಂದರೆ ಇಲ್ಲ. ಸೊ ಆ ಥರ ನಿಮ್ಮ ನಿರ್ಧಾರ. ಇವರಿದ್ದರೆ ನನ್ನ ಜೀವನ, ಇವ್ರ ಜೊತೆ ಇದ್ದರೆ ನಾನು ಖುಷಿಯಾಗಿರ್ತೇನೆ. ನಾನು ಔಟಿಂಗ್ ಹೋಗ್ಬೇಕಾ, ಹೊರಗೆ ಹೋಗ್ಬೇಕಾ, ಈ ವ್ಯಕ್ತಿ ಬೇಕು ನನಗೆ. ಸೊ ಆ ಥರ ನೀವು ಅಡಿಕ್ಟ್ ಆಗಿದ್ದೀರಾ. ಅವರ ಜೊತೆ ಏನು ಹೇಳದಿ ನೀವು ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕೆ ಹೋಗಲ್ಲ. ಸೊ ಬಿಗ್ ಡಿಸಿಷನ್ ತಗೊಳ್ಳೋದಿರ್ಬೋದು, ಅಥವಾ ಫ್ರೆಂಡ್ಸ್ ಜೊತೆ ಹೋಗೋದಿರ್ಬೋದು, ಇವನ್ ಎಲ್ಲಿಗಾದರೂ ಏನಾದರೂ ಪರ್ಚೇಸಿಂಗ್ ಹೋಗೋದಿರ್ಬೋದು. ಸೊ ಎಲ್ಲವನ್ನು ಶೇರ್ ಮಾಡ್ತೀರಾ. ಹಾಗಾಗಿ ನಿಮಗೆ ಅವರು ತುಂಬ ಮುಖ್ಯ ಜೀವನದಲ್ಲಿ. ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಎಲ್ಲರಿಗಿಂತ ಜಾಸ್ತಿ ಪ್ರಿಫರೆನ್ಸ್ ನೀವು ನಿಮ್ಮ ವ್ಯಕ್ತಿಗೆ ಕೊಡ್ತಿದ್ದೀರಾ. ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಸೊ ಏನಂತೀರಾ ಇದ್ರ ಬಗ್ಗೆ? ಹೌದಾ ಅಲ್ವಾ? ತುಂಬ ನೀವು ಅದನ್ನು ಹಚ್ಕೊಂಡಿದ್ದೀರಾ. ಸೊ ಒಬ್ಬ ವ್ಯಕ್ತಿಯನ್ನು ಇಷ್ಟು ಹಚ್ಕೊಳ್ಬೇಕಿತ್ತ ನೀವು? ಎಲ್ಲ ಒಂದು ಕಡೆ ಅವರು ನಿಮಗೆ ತುಂಬ ಪ್ರೀತಿಯನ್ನು ತೋರಿಸಿರ್ಬೋದು, ಕೇರ್ ಮಾಡಿರ್ಬೋದು. ಅದಕ್ಕೋಸ್ಕರ ನೀವು ಅಷ್ಟು ಹಚ್ಕೊಂಡಿದ್ದೀರಾ. ಆ ವ್ಯಕ್ತಿಯ ಥರ ಯಾರೂ ಕೂಡ ನಿಮ್ಮನ್ನು ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಾಳಜಿಯನ್ನು ತೋರಿಸಲಿಕ್ಕೆ ಆಗಲ್ಲ. ಆದರೆ ಇವಾಗ ಅವರಿಗೆ ಅದು ಯಾವುದು ಕೂಡ ನೆನಪಿಲ್ಲ. ಅಂದರೆ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ, ಫೀಲಿಂಗ್ಸ್ ಉಂಟು. ಸಿಕ್ಕಿದಾಗ ಎಲ್ಲಾದರೂ ನಿಮ್ಮನ್ನು ಸಡನ್ನಾಗಿ ನೋಡಿದಾಗ ನಿಮ್ಮನ್ನು ನೆನಪು ಮಾಡ್ಕೊಳ್ತಾರೆ. ಸೊ ಖುಷಿಯಾಗಿ ಫೀಲ್ ಮಾಡ್ಕೊಳ್ತಾರೆ. ಬಟ್ ಅದು ಆ ಕ್ಷಣಕ್ಕೆ ಮಾತ್ರ. ಅದರ ನಂತರ ಅವರು ಅವರದ್ದೇ ಲೈಫ್ ಸ್ಟೈಲ್ ಇರ್ಬೋದು, ಅವರದ್ದೇ ಬಗ್ಗೆ ಆಲೋಚನೆ ಮಾಡ್ತಾರೆ. ನಿಮ್ಮ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಅವರಿಗೆ ಟೈಮ್ ಇರಲ್ಲ. ನನ್ನದೇ ಸಮಸ್ಯೆ ಉಂಟು, ಇನ್ನು ಇವರ ಬಗ್ಗೆ ಏನು ಆಲೋಚನೆ ಮಾಡೋದು ಅಂತ ಅಂದ್ಕೊಳ್ತಾರೆ. ಪುನಃ ಆಲೋಚನೆ ಮಾಡ್ತಾರೆ, ನಾನು ಈ ಥರ ಮಾಡೋದು ತಪ್ಪು. ಆದರೆ ಏನು ಮಾಡಲಿಕ್ಕಾಗುತ್ತೆ ಫಸ್ಟು. ಸೊ ಎಲ್ಲ ಒಂದು ಕಡೆ ಇವರಿಂದ ನನಗೆ ಸಮಸ್ಯೆ ಆಗುತ್ತೆ ಅಂತ ಅವರು ಸ್ವಲ್ಪ ಸೈಲೆಂಟ್ ಆಗಿರ್ಬೋದು. ಯಾವತ್ತೂ ನಿಮ್ಮನ್ನು ಬಿಟ್ಟು ಬಿಡುವಂತಹ ಆಲೋಚನೆ ಆ ವ್ಯಕ್ತಿ ಮಾಡಿಲ್ಲ, ಮಾಡೋದು ಕೂಡ ಇಲ್ಲ. ಇಲ್ಲಿ ನಿಮ್ಮ ಭಾವನೆಗಳನ್ನು ಅವ್ರು ಅರ್ಥ ಮಾಡಿಕೊಂಡ್ರು. ಇಲ್ಲಿ ಏನು ಮಾಡುವಂಥ ಸಿಚುವೇಶನಲ್ಲಿ ಅವರಿಲ್ಲ. ಸದ್ಯದ ಮೂಮೆಂಟಲ್ಲಿ ನಿಮಗೆ ಅವರು ಯಾವುದೇ ಒಂದು ಡಿಸಿಷನ್ ತಗೊಳ್ಳುವಂಥ ಆಲೋಚನೆ ಇಲ್ಲ. ನಿಮಗೆ ಮೋಸ ಮಾಡಬೇಕು ಅಥವಾ ನಿಮ್ಮ ಮನಸ್ಸಿಗೆ ನೋವು ಕೊಡಬೇಕು ಅಂತ ಇಲ್ಲ. ಬಟ್ ಈ ಪ್ರೀತಿಯನ್ನು ಉಳಿಸ್ಕೊಳ್ಬೇಕಂದ್ರೂ ಹಣ ಬೇಕು. ಸೊ ನಾನು ಚೆನ್ನಾಗಿರಬೇಕು, ಆವಾಗ ಮತ್ತೆ ಇವರನ್ನು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಅಲ್ವಾ ಅನ್ನೋದು ಅವರ ಮನಸ್ಸಿನಲ್ಲಿ ಉಂಟು. ಮತ್ತು ಇಲ್ಲಿ ಅವರಿಗೆ ತುಂಬ ಸಮಸ್ಯೆ ಉಂಟು ಲೈಫಲ್ಲಿ. ಸೊ ಅದು ಬಿಸ್ನೆಸ್ ಜಾಬ್ ಬಗ್ಗೆನೂ ಇರ್ಬೋದು. ಹಾಗೆಯೇ ಇಲ್ಲಿ ಫ್ಯಾಮಿಲಿ ರಿಲೇಟೆಡ್ ಆಗಿನೂ ಫಿನಾನ್ಷಿಯಲ್ ಆಗಿ ತುಂಬ ಅವರು ಸ್ಟೇಬಲ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಒಮ್ಮೆ ಅಂದರೆ ಮುಂಚೆ ಅವರು ತುಂಬ ಸ್ಟೇಬಲ್ ಆಗಿದ್ದಂತಹ ವ್ಯಕ್ತಿ ಹಣಕಾಸಿನ ವಿಷಯದಲ್ಲಿ. ಸೊ ಬಟ್ ಇತ್ತೀಚೆಗೆ ಯಾಕೋ ಎಲ್ಲ ಸ್ವಲ್ಪ ಲಾಸ್ ಆಗಿದೆ ಅವರಿಗೆ, ಅಥವಾ ಕರೆಕ್ಟಾಗಿ ಅವ್ರು ಅಂದ್ಕೊಂಡ ರೀತಿ ಆಗ್ತಾ ಇಲ್ಲ ಯಾವುದು ಕೂಡ. ಹಾಗಾಗಿ ಇಲ್ಲಿ ಅವರ ಮನಸ್ಸಿಗೆ ತುಂಬ ನೋವುಂಟು. ಅದನ್ನು ಡೈರೆಕ್ಟಾಗಿ ಅವರಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಫೈನಲಿ ಆಗಿ ನೋಡೋದಂದರೆ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬಂದೇ ಬರ್ತಾರೆ. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಪರಿಸ್ಥಿತಿಗಳು ಇದ್ದ ಹಾಗೆಯೇ ಇರಲ್ಲ, ಎನರ್ಜಿ ಲೆವೆಲಲ್ಲಿ ಕೂಡ ಚೇಂಜ್ ಆಗುತ್ತೆ. ನೀವಿಲ್ಲಿ ನಿಮ್ಮ ವ್ಯಕ್ತಿಗೋಸ್ಕರ ತುಂಬ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ. ಅವರು ತುಂಬ ಇನ್ನೋಸೆಂಟ್ ಇದ್ದಾರೆ, ರ್ಯಾಶ್ ಇರುವಂತಹ ವ್ಯಕ್ತಿ ಅಲ್ಲ. ನೀವಿಬ್ಬರು ದಿ ಬೆಸ್ಟ್ ಪ್ಯಾರ್, ಅರ್ಥ ಮಾಡಿಕೊಂಡ್ರೆ ಒಬ್ಬರನ್ನೊಬ್ಬರು. ಬಟ್ ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ, ಸ್ವಲ್ಪ ಕಾಯಬೇಕಾಗುತ್ತೆ. ಕೆಲವೊಂದು ಮನಸ್ಸಿಗೆ ನೋವಾಗುವ ಥರ ಘಟನೆಗಳು ನಿಮ್ಮ ಜೀವನದಲ್ಲಿ ಆಗ್ಬೋದು. ತಾಳ್ಮೆಯಿಂದ ಇರಿ, ಯಾವುದಕ್ಕೂ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ತಪ್ಪು ನಿರ್ಧಾರಗಳನ್ನು, ತಪ್ಪು ಆಲೋಚನೆಗಳನ್ನು ಮಾಡಬೇಡಿ. ನೀವೇನಂತ ನಿಮಗೆ ಗೊತ್ತುಂಟು, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಹೇಗೆ ಅಂತ ನಿಮಗೆ ಗೊತ್ತುಂಟು. ಅಷ್ಟು ಗೊತ್ತಿದ್ದರೆ ಸಾಕು. ಬೇರೆಯವರು ಏನು ಹೇಳ್ತಾರೆ, ಸೊ ಲೈಫ್ ಹೆಂಗಾಗುತ್ತಾ ಏನೋ. ಸೊ ನೆಗೆಟಿವ್ ಆಲೋಚನೆ ಬೇಡ. ಮೆಡಿಟೇಷನ್ ಮಾಡಿ, ಪ್ರಾರ್ಥನೆ ಮಾಡಿ. ದೇವರ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮೇಲೆ ಉಂಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಏನಾದರೂ ಸಮಸ್ಯೆ, ನೋವಿದ್ದರೆ ನೀವು ನನ್ನ ಜೊತೆ ಹೇಳಿ. ನಾನು ನನ್ನ ಪರ್ಸ್ನಲ್ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ. ನಾನು ರಿಪ್ಲೈ ಮಾಡಲಿಕ್ಕೆ ಆಗಲಿಲ್ಲ ಆದ್ರೂ ನಾನು ನೋಟ್ ಮಾಡಿಕೊಂಡು ನಿಮ್ಗೆ ಏನು ಪ್ರಾರ್ಥನೆ ಮಾಡಬೇಕು ಅದನ್ನು ಮಾಡ್ತೇನೆ. ಅಂದರೆ ಕೆಲವೊಂದು ಸಲ ಅದು ಆಗಲ್ಲ ಎಲ್ಲರಿಗೂ ರಿಪ್ಲೈ ಮಾಡಲಿಕ್ಕೆ. ಹಾಗಾಗಿ ಮ್ಯಾಕ್ಸಿಮಮ್ ಆಗಿ ನಾನು ಟ್ರೈ ಮಾಡ್ತೇನೆ. ಸೊ ನಿಮಗೋಸ್ಕರ ಏನು ನಾನು ಪ್ರಾರ್ಥನೆ ಟೈಮ್ ಅಂತ ಇಟ್ಟಿದ್ದೀನಿ. ಸೊ ಅದು ಯಾವತ್ತೂ ನಾನು ಮಿಸ್ ಮಾಡಲ್ಲ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದರೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನಿಮ್ಮ ಒಂದು ಸಪೋರ್ಟು, ಬೆಂಬಲ ಅನ್ನೋದು ನಮಗೆ ಸಿಗುತ್ತೆ. ಹಾಗೆ ಹೊಸದಾಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಖುಷಿಯಾಗಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.